ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಗಡಿ ಗ್ರಾಮ ಕಡೆ ನಂದಿಹಳ್ಳಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ ಊರಿನ ಗ್ರಾಮಸ್ಥರು ಪಣ ತೊಟ್ಟಿದ್ದಾರೆ. ಇದರಿಂದ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಗಣನೀಯವಾಗಿ ಹೆಚ್ಚಿದೆ. ಹಳೆ ವಿದ್ಯಾರ್ಥಿಗಳು ಶಾಲೆಗೆ ದೇಣಿಗೆ ನೀಡುವ ಮೂಲಕ ಅನುಕೂಲ ಮಾಡಿಕೊಡುತ್ತಿದ್ದಾರೆ. ಸರ್ಕಾರಿ ಶಾಲೆಯ ಈ ಕಾಯಕವನ್ನು ಮೆಚ್ಚಿರುವ ದಾವಣಗೆರೆ ಜಿಲ್ಲೆಯ ಹರಿಹರ ವಿಶ್ವಗ್ರ ಫೌಂಡೇಶನ್ ಸಹಾಯ ಹಸ್ತ ಚಾಚಿದೆ. ಸರ್ಕಾರಿ ಶಾಲೆಯ 12 ಮಕ್ಕಳಿಗೆ ಹೆಲಿಕಾಪ್ಟರ್ ವಿಹಾರ ಮಾಡಿಸುವ ಮೂಲಕ 80ನೇ ಸ್ವಾತಂತ್ರ್ಯೋತ್ಸವವನ್ನು ವಿನೂತನವಾಗಿ ಆಚರಿಸಲಾಯಿತು. ವಿಶ್ವಗ್ರ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಎಂ ಶಿವಕುಮಾರ್ ಅವರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಲೋ ಈಗ 10 ತಾರೀಖ ಡಾಕ್ಟರ್ ಎಂ ಶಿವಕುಮಾರ್ ಸರ್ಕಾರಿ ಶಾಲೆಗಳನ್ನು ಯಾರೂ ಕಡೆಗಣಿಸಬಾರದು, ಸರ್ಕಾರಿ ಶಾಲೆಯ ಮಹತ್ವ ಪರಿಚಯಿಸಲು ಮತ್ತು ಮಕ್ಕಳ ವಿಶ್ವಾಸವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗಿದೆ. ಸರ್ಕಾರಿ ಶಾಲೆಗಳನ್ನು ಉಳಿಸುವಲ್ಲಿ ರಾಜ್ಯಾದ್ಯಂತ ಅಭಿಯಾನ ನಡೆಸುವುದಾಗಿ ತಿಳಿಸಿದರು. ಚಿಕ್ಕ ಒಂದು ಪ್ರಯತ್ನ ಇದು. ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಇದೀವಿ. ಈ ಒಂದು ಪ್ರಯತ್ನ ಪಡಲಿಕ್ಕೆ ಸಪೋರ್ಟ್ ಮಾಡುವಂತ ಕಡೆನಂದಹಳ್ಳಿಯಲ್ಲಿರುವಂತ ಎಲ್ಲ ಜನತೆಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ದೂರದರ್ಶನದೊಂದಿಗೆ ಶಾಲೆಯ ಹಳೆಯ ವಿದ್ಯಾರ್ಥಿ ನಾಗರಾಜ್, ಬೆಂಗಳೂರಿನ BHELನಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಅಭಿಲಾಷೆ ಇದೆ. ಶೈಕ್ಷಣಿಕ ಪ್ರಗತಿಗೆ ಸಂಪೂರ್ಣ ಸ್ಮಾರ್ಟ್ ಕ್ಲಾಸ್ ನಿರ್ಮಿಸುವ ಬಗ್ಗೆ ಚಿಂತನೆ ನಡೆಸುತ್ತಿದ್ದೇವೆ ಎಂದರು. ಅತ್ಯುನ್ನತವಾಗಿ ಮಾಡಿದ್ದಾರೆ. ಮಕ್ಕಳುಗಳು ಬರೀ ಓಡಾಡೋದು ಮಾತ್ರ ಅಲ್ಲ, ಅವ್ರು ನಾಳೆ ದಿನ ಪೈಲಟ್ಗಳಾಗಬೇಕು, ಏರ್ಫೋರ್ಸ್ ಅಲ್ಲಿ ಇರಬೇಕು, ಆರ್ಮಿಯಲ್ಲಿ ಇರಬೇಕು ಅನ್ನೋದು ನಮ್ಮ ಆಶಾದಾಯಕ. ಈ ನಿಟ್ಟಿನಲ್ಲಿ ಸೌಲಭ್ಯ ಬೇಕು, ಅದನ್ನೆಲ್ಲ ನಮ್ಮ ಗ್ರಾಮ ವತಿಯಿಂದ ಮಾಡ್ಕೊಂತೀವಿ. ಸರ್ಕಾರಿ ಶಾಲೆ SDMC ಅಧ್ಯಕ್ಷ ಕುಮಾರ್ ಮಟ್ಟಿಮನಿ, ದಾನಿಗಳ ಸಹಕಾರದಿಂದ ಯಶಸ್ವಿಯಾಗಿ ಶಾಲೆಯನ್ನು ಮುನ್ನಡೆಸುತ್ತಿದ್ದೇವೆ. ಶಾಲೆಯ ಮಕ್ಕಳಿಗೆ ಹೆಲಿಕಾಪ್ಟರ್ನಲ್ಲಿ ಸಂಚಾರ ಮಾಡಲು ಅವಕಾಶ ಮಾಡಿಕೊಟ್ಟ ವಿಶ್ವಗ್ರ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಪ್ರೈವೇಟ್ ಶಾಲೆಗೆ ಮುಚ್ಚಬೇಕು ಅನ್ನೋ ಉದ್ದೇಶ ಮೇನ್ ಕಾನ್ಸೆಪ್ಟ್ ನಮ್ಮದು. ಹಾಗಾಗಿ ಸರ್ಕಾರ ನಮ್ಮ ಶಾಲೆ ಬಗ್ಗೆ ಒಂದು ಸ್ವಲ್ಪ ಒಲವು ಕೊಡಬೇಕು, ಕನ್ನಡ ಶಾಲೆ ಬೆಳಿಬೇಕು ಅನ್ನೋದೇ ನಮ್ಮ ಆಶಯ. ಇದಕ್ಕೆ ನಮ್ಮೂರ ಸಮಿತಿಯವರು ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲ ಆಸರೆಯಾಗಿದೆ. ಶಾಲೆ ದತ್ತು ಸಮಿತಿ ಅಧ್ಯಕ್ಷ ಕುಮಾರ್ ಆರಾಧ್ಯ, ಗ್ರಾಮದ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸುತ್ತಿದ್ದಾರೆ. ಸ್ವಾತಂತ್ರ್ಯೋತ್ಸವದ ವೇಳೆ ಹೆಲಿಕಾಪ್ಟರ್ ಮೂಲಕ ಶಾಲಾ ಮಕ್ಕಳು ಹಾರಾಟ ನಡೆಸಿದ್ದು ಸಂತಸ ತಂದಿದೆ. ಸರ್ಕಾರ ಸಹ ನಮ್ಮ ಶಾಲೆಗೆ ಹೆಚ್ಚಿನ ಸಹಕಾರ ನೀಡಬೇಕೆಂದು ಒತ್ತಾಯಿಸಿದರು. ಮಾಡುತ್ತಿದ್ದಾರೆ. ಆದ ಕಾರಣ ನಮ್ಮ ಸರ್ಕಾರ ನಮ್ಮ ಶಾಲೆಗೆ ಇನ್ನೂ ಸೌಲಭ್ಯಗಳನ್ನು ಉತ್ತಮವಾಗಿ ಕೊಡಬೇಕೆಂದು ನಾವು ಸರ್ಕಾರದಲ್ಲಿ ಮನವಿಯನ್ನ ಮಾಡುತ್ತಿದ್ದೇವೆ. ಗ್ರಾಮಸ್ಥ ಎಂ ನವೀನ್ ಕುಮಾರ್, ವಿಶೇಷ ಕಾರ್ಯಕ್ರಮದ ಮೂಲಕ ಮಕ್ಕಳನ್ನು ಸರ್ಕಾರಿ ಶಾಲೆಯತ್ತ ಕರೆತರುವ ಪ್ರಯತ್ನ ಮಾಡಲಾಗುತ್ತಿದೆ. ಜಾಗೃತಿ ಕಾರ್ಯಕ್ರಮ ನಡೆಸಿದ ವಿಶ್ವಗ್ರ ಸಂಸ್ಥೆಗೆ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ರೈಡ್ ಮಾಡೋದಿದೆಯಲ್ಲ, ಅದು ಮಕ್ಕಳಲ್ಲಿ ಒಂದು ವಿಶಾಲ ಮನೋಭಾವನೆಯನ್ನ ತುಂಬುವಂತ ಒಂದು ದೊಡ್ಡ ಪ್ರಯತ್ನ. ಅವರು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಆಲೋಚನೆಗಳನ್ನ ಮಾಡೋದಕ್ಕೆ ಒಂದು ಸ್ಫೂರ್ತಿಯ ಸೆಲೆ ಆಗೋದ್ರಲ್ಲಿ ಖಂಡಿತವಾಗ್ಲೂ